सखी प्रियतमा करुणेय तोरेय करुणेय तोरेय सनिहके बारेय ಸೇರಿಸಿ ದಯಕೆಯ ದೇವವ ಉಳಿಸಿಯ ಪ್ರಿಯತಮ ಓ ಪ್ರಿಯತಮ ಯಾರಿಗೆ ಹೇಳಲಿ ಏನನ್ನು ಮಾಡಲಿ ಪ್ರಿಯತಮ ಓ ಪ್ರಿಯತಮ ಓ ಪ್ರಿಯತಮ ಸಖಿ ದೇವಿ ಏನು ಮಾಡಲಿ ನನ್ನ ಮನದ ತಾಪವನ್ನು ತಣಿಸೋಣವೆಂದರೆ ನನ್ನ ಪ್ರಾಣೇಶ್ವರನ ಅಂತಃಪುರದ ಕಡೆಗೆ ಬಾರಲೇ ಇಲ್ವಲ್ಲ ಏನು ಮಾಡಲಿ ಸಖಿ ದೇವಿ ನೀವೇಕೆ ಸುಮ್ಮನೆ ಯೋಚಿಸುತ್ತಿರುವಿರಿ? ನಿಮ್ಮ ವಿರಹ ವೇದನೆಯನ್ನು ನೀಗಿಸುವುದಕ್ಕಾಗಿ ಇದೇ ಮಾರ್ಗವಾಗಿ ಬರುತ್ತಿರುವರು. ನಾನಿದ್ದು ಏನು ಮಾಡಲಿ? ನಾನು ಹಾಗೆ ಹೋಗುವೆನು. ಜಾಗೃತಿಯಾಗಿ ಮಹಾರಾಜರು ಬರುತ್ತಿರುವರು. ಸಿದ್ಧಳಾಗ ಲಲಿತಾ, ಪ್ರಾಣೇಶ್ವರ, ನಿನ್ನ ಅನುಗ್ರಹವನ್ನು ಅಪೇಕ್ಷಿಸಲು ಬಂದೆನು. ಇದಕ್ಕೆ ಏನು ಹೇಳಿವೆ? ಆಹಾ, ದೇವರೇ ಪೂಜೆಯನ್ನು ಬಯಸಿ ಬಂದಾಗ ಭಕ್ತಳಾದ ನಾನು ತಿರಸ್ಕರಿಸಲು ಸಾಧ್ಯವೇ? ದೇವರ ಪೂಜೆಗೆ ಅರ್ಪಿಸಲು ಏನನ್ನು ತಂದಿರುವೆ? ನನ್ನ ಸರ್ವಸ್ಸು ಎಲ್ಲವೂ ನಿಮ್ಮದೇ ಆಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿರುವುದು ಪ್ರಾಣೇಶ್ವರ? ಪ್ರೇಮವು ಅದು ಮೊದಲಿನಿಂದಲೂ ತಮ್ಮದೇ ಅಲ್ಲವೇ? ಹೌದು. ಲಲಿತಾ, ಈ ಸಂತೋಷ ಸಮಯದಲ್ಲಿ ಒಂದು ಗಾನವನ್ನು ಆಡೋಣವೇ? ಆಹಾ, ಸಂತೋಷವಾಗಿ ಹಾಡಿ ಪ್ರಾಣೇಶ್ವರ. ಹಾಗೆ ಆಗಲಿ. ಬಾಬಾರೆ ಪ್ರೇಮವಲ್ಲಿ ಪ್ರೇಮ ಗಂಧದಲ್ಲಿ ಆಡು ಬಾನಂದದಲ್ಲಿ ಪ್ರೇಮಾನುರಾಗದಲ್ಲಿ. ಲಲಿತಾ, ಬಾಬಾರೆ ಪ್ರೇಮವಲ್ಲಿ ಪ್ರೇಮ ಗಂಧದಲ್ಲಿ ಆಡು ಬಾನಂದದಲ್ಲಿ ಪ್ರೇಮಾನುರಾಗದಲ್ಲಿ ಬಾಬಾರೆ ಪ್ರೇಮವಲ್ಲಿ ಪ್ರೇಮ ಗಂಧದಲ್ಲಿ ಆಡು ಬಾನಂದದಲ್ಲಿ ಪ್ರೇಮಾನುರಾಗದಲ್ಲಿ. ಲಲಿತಾ,
ಮನಸಾರೆ ಒದಿಸಿದ್ದೇನೆ. ಲಲಿತಾ, ನಿನ್ನನ್ನು ಕಂಡ ಕ್ಷಣವೇ ನಾ ಸೋತು ಹೋದೆ. ಕಡಲ ಕನ್ಯೆಯಿಂದ ಮನಸಾರೆ ಒದಿಸಿದ್ದೇನೆ. ಬಾ ಪ್ರೇಮ ಬಾರೆಯೇ ಸೌಂದರ್ಯ ಶೀಲತೆಯೇ, ಬಾ ಪ್ರೇಮ ಬಾರೆಯೇ ಸೌಂದರ್ಯ ಶೀಲತೆಯೇ, ಆನಂದವ ನೀಡು ಬಾ. ಲಲಿತಾ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸ್ವಾಮಿ, ಬಾರೆ ಪ್ರೇಮವಲ್ಲಿ, ಬಾ ಪ್ರೇಮ ಗಂಧದಲ್ಲಿ, ಆಡು ಆನಂದದಲ್ಲಿ, ಪ್ರೇಮಾನುರಾಗದಲ್ಲಿ. ನಿನ್ನಾಸೆಯಂತೆಯೇ ನೀಡುವೆನು ನಾವರವ, ನನ್ನಾಸೆಯಂತೆಯೇ ನೀಡು ಬಾ ನಿನ್ನೊಲವ. ನಿನ್ನಾಸೆಯಂತೆಯೇ ನೀಡುವೆನು ನಾವರವ, ನನ್ನಾಸೆಯಂತೆಯೇ ನೀಡು ಬಾ ನಿನ್ನೊಲವ. ಬಾ ಪ್ರೇಮ ಬಾರೆಯೇ ಸೌಂದರ್ಯ ಶೀಲತೆಯೇ, ಬಾ ಪ್ರೇಮ ಬಾರೆಯೇ ಸೌಂದರ್ಯ ಶೀಲತೆಯೇ, ಆನಂದವ ನೀಡು ಬಾ. ಲಲಿತಾ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸ್ವಾಮಿ, ಬಾರೆ ಪ್ರೇಮವಲ್ಲಿ, ಬಾ ಪ್ರೇಮ ಗಂಧದಲ್ಲಿ, ನೀಡು ಬಾನಂದದಲ್ಲಿ, ಪ್ರೇಮಾನುರಾಗದಲ್ಲಿ, ನೀಡು ಬಾನಂದದಲ್ಲಿ, ಪ್ರೇಮಾನುರಾಗದಲ್ಲಿ. ಲಲಿತಾ, ಈ ಸಂತೋಷ ಸಮಯದಲ್ಲಿ ನೀನೊಂದು ಗಾನವನ್ನು ಆಡುವೆಯಾ? ನಾನೊಂದು ಗಾನವನ್ನು ಪಾಡಬೇಕೆ ಸ್ವಾಮಿ? ಹೌದು ಲಲಿತಾ. ಹಾಗೆ ಆಗಲಿ ಪ್ರಾಣೇಶ್ವರ. ಹ? ಪ್ರಾಣೇಶ್ವರ, ಪ್ರಾಣೇಶ್ವರಿ, ರೋಮಾಂಚನಾದ ಈ ಸರಿಯ ಮೋದ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ರೋಮಾಂಚನಾದ ಈ ಸರಿಯ ಮೋದ, ಮನದಾಸೆ ಈಡೇರಿದೀಗ, ನನ್ನ ಕನಸಿಲ್ಲ ನನಸಾಯಿದೀಗ, ನನ್ನ ಮನದಾಸೆ ಈಡೇರಿದೀಗ, ನನ್ನ ಕನಸಿಲ್ಲ ನನಸಾಯಿದೀಗ.
ನನ್ನ ಮನದಾಸೆ ಈಗ ನನ್ನ ಕನಸಿಲ್ಲ ನನಸಾಯಿತೀಗ ನನ್ನ ಮನದಾಸೆ ಈಡೇರಿಸೀಗ ನನ್ನ ಕನಸಿಲ್ಲ ನನಸಾಯಿತೀಗ ರೋಮಾಂಚನ ಪ್ರಾಣೇಶ್ವರ, ಈಗಲಾದರೂ ನಿಮಗೆ ಆನಂದವಾಯಿತೆ? ದೇವಿ, ನನಗೆ ಬಹಳ ಸಂತೋಷವಾಗಿರುವುದು. ಈ ಸಂತೋಷ ಸಮಯದಲ್ಲಿ ಇನ್ನೊಂದು ಮತ್ತೊಂದು ಗಾನವನ್ನು ಗಾನವನ್ನು ಹಾಡುವುದೇ? ಪಾಡುವಿರಾ ಸ್ವಾಮಿ? ಹೌದು ಲಲಿತಾ, ಹಾಗೆ ಆಗಲಿ ಕೊನೆಯದಾಗಿ ಪ್ರಾಣೇಶ್ವರ. ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳ ಗಾಮಿನಿ ಮಧುರದುವಾದನೆ. ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳ ಗಾಮಿನಿ ಮಧುರದುವಾದನೆ. ಪ್ರಣಯ ಕಲಾ ಮೋಹಿನಿ. ಲಲಿತಾ, ಕನು ರೂಪ ಭಾವ ತೋರುಬ ನನ್ನ ಸುವಿಲಾಸ ಸೊಬಗ ರೂಪ. ಮನ ಕನು ರೂಪ ಭಾವ ತೋರುಬ ನನ್ನ ಸುವಿಲಾಸ ಸೊಬಗ ರೂಪ. ಚಂದ್ರಕಾಂತ ಗುಣಾವದಂತೆ ಚಂದ್ರಕಾಂತ ಸುಗುಣಾವದನ್ ಬಾರೇ ನೀರೇ ಸಕಲ ಕಲಾ ಚತುರ್ರೆ. ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳ ಗಾಮಿನಿ ಹೃದಯ ಸುವಾಸಿನಿ. ಪ್ರಣಯ ಕಲಾ ಮೋಹಿನಿ. ಬಾಳ ಪ್ರೇಯಸಿ ಎನ್ನ ಮನವನ್ನೇ ಗೆಳಿದ ರೂಪಸಿ. ದೇವಿ, ನೀಯನ್ನ ಬಾಳ ಪ್ರೇಯಸಿ ಎನ್ನ ಮನವನ್ನೇ ಗೆಳಿದ ರೂಪಸಿ. ಚಂದ್ರಕಾಂತ ಗುಣಾವದಂತೆ ಚಂದ್ರಕಾಂತ ಗುಣಾವದಂತೆ ಬಾರೇ ನೀರೇ ಸಕಲ ಕಲಾ ಚತುರ್ರೆ. ಪ್ರಣಯ ಕಲಾ ಮೋಹಿನಿ ಭಾಮಿನಿ ಮಂಜುಳ ಗಾಮಿನಿ ಮಧುರದುವಾದಿನಿ. ಪ್ರಣಯ ಕಲಾ ಮೋಹಿನಿ. ಲಲಿತಾ 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 ಸ್ವಾಮಿ, ಲಲಿತಾ, ನಾನು ವನವಿಹಾರಕ್ಕೆ ಹೊರಟಿರುವೆನು. ನೀನಿನ್ನು ಅರಮನೆಯಲ್ಲಿ ವಿಶ್ರಾಂತಿ ಪಡೆ. ನಾನು ಒಬ್ಬಳೇ ಇರಬೇಕೆ ಪ್ರಾಣೇಶ್ವರ? ಹೌದು ಲಲಿತಾ. ಹಾಗೆ ಆಗಲಿ ಸ್ವಾಮಿ. ಲಲಿತಾ, ಎಚ್ಚರದಿಂದ ಹೋಗಿ ಬನ್ನಿ. ಆಗಲಿ. ಹಾಗೆ ಆಗಲಿ. ಚಾರನೇ, ಸಮಾಚಾರವೇನು? ಎಲ್ಲಿರುವನು ಚಾರನು? ಎಲ್ಲಿರುವೆ ಅಲ್ಲೇ ನಿಂತುಕೋ. ಹಾಗಾದ್ರೆ ನೀನೇ ಆ ಪತ್ರವನ್ನು ವಾಚಿಸು ಚಾರ. ನಿನ್ನ ಸಹೋದರಿಯ ಅನಂತ ನಮಸ್ಕಾರಗಳು. ಅಣ್ಣಯ್ಯ, ನನಗೆ ಶನಿದೇವರ ಕೃಪೆಯಿಂದ ರಾಜ್ಯವನ್ನು ಕಳೆದುಕೊಂಡು ಅರಣ್ಯವಾಸವಾಗಿದ್ದೇನೆ. ಈ ಮಕ್ಕಳಿಗೆ ತಿನ್ನಲು ಆಹಾರಕ್ಕೆ ಮಾರ್ಗವಿಲ್ಲದಂತೆ ಆಗಿದೆ. ಆದ್ದರಿಂದ ಈ ಮಕ್ಕಳನ್ನು ಕರೆದುಕೊಂಡು ಹೋಗಿ ಕೆಲವು ಕಾಲ ಆಧರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಇತಿ ತಮ್ಮ ವಿಧೇಯ ನಲ್ಲ ತಂಗಿ. ಓಹೋ, ಇವಳ ಸೊಕ್ಕಾದರೂ ಎಷ್ಟಿರಬಹುದು? ಇವಳಲ್ಲದೆ ಇವಳ 7 ಮಕ್ಕಳಿಗೆ ನಾವು ಆಹಾರವನ್ನು ನೀಡಬೇಕೆ? ಬರಲಿ ಬರಲಿ, ಇವಳಿಗೆ ಸರಿಯಾದ ಪಾಠವನ್ನೇ ಕಲಿಸುತ್ತೇನೆ. ಪರಮಾತ್ಮ, ದುರಾವಸ್ಥೆಯಲ್ಲಿರುವ ಈಕೆಯ ಮುಖವನ್ನು ನೋಡುವುದಾದರೆ, ಅಯ್ಯೋ ಪರಮಾತ್ಮ, ನನ್ನ ಕಣ್ಣುಗಳಾದರೂ ಹಿಂಗೆ ಮಾಡಲಾಗುವುದೇ? ಹಿಂಗೆ ಮಾಡದೆ ಹೋಗುವುದೇ? ದುರಾವಸ್ಥೆಯಲ್ಲಿರುವ ಈಕೆಯನ್ನು ನೋಡುವುದಾದರೆ ವಜ್ರಗಳು ಕೂಡ ಹೊಳೆಯುತ್ತಿರುವುದಲ್ಲ ಪರಮಾತ್ಮ. ಏನು ಮಾಡಲಿ?
ಈ ಮಕ್ಕಳನ್ನು ಈಕೆಯನ್ನು ಘೋರಾರಣ್ಯ ಮಧ್ಯಭಾಗಕ್ಕೆ ಕರೆದುಕೊಂಡು ಬಂದು ಕಡುಕಷ್ಟಕ್ಕೆ ಗುರಿ ಮಾಡಿದಲ್ಲ ಪರಮಾತ್ಮ. ಇದೆಲ್ಲವೂ ನಿನ್ನ ಮಹಿಮೆ ಇಲ್ಲದೆ ಮತ್ತೇನಿಲ್ಲ ಪರಮಾತ್ಮ, ಮತ್ತೇನಿಲ್ಲ. ದೇವಿ, ಇಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡು ತದನಂತರ ಮುಂದಕ್ಕೆ ಹೋಗೋಣ ಬಾ ದೇವಿ. ಹಾಗೆ ಆಗಲಿ ಸ್ವಾಮಿ. ಮಕ್ಕಳೇ, ಅಮ್ಮ ಈ ಬಿಸಿಲಿನ ಬೇಗೆಯಲ್ಲಿ ನಡೆಯಲಾರೆವಮ್ಮ. ಅಯ್ಯೋ ಪ್ರಾಣೇಶ್ವರ, ಹಸಿವಾದರೂ ನಮ್ಮ ಪ್ರಾಣವನ್ನು ಸೆಳೆಯುತ್ತಿರುವುದು. ಇದನ್ನು ನಾನು ಸಹಿಸಲಾರೆ ಸ್ವಾಮಿ. ಎಲ್ಲಿಯಾದರೂ ಸ್ವಲ್ಪ ಗಂಗೋದಕವನ್ನು ತಂದು ಕೊಡಮ್ಮ. ದೇವಿ, ಪ್ರಾಣೇಶ್ವರ, ಅಯ್ಯೋ ಮಕ್ಕಳಿರ, ಮುಂದೆ ಯಾವುದೋ ಪಟ್ಟಣವು ಕಾಣಿಸುತ್ತಿರುವುದು, ಅಲ್ಲಿಗೆ ಹೋಗಿ, ಅಲ್ಲಿ ಯಾವುದೋ ಕೊಳವು ಕಾಣಿಸುತ್ತಿರುವುದು, ಅಲ್ಲಿಗೆ ಹೋಗಿ ಜಲವನ್ನು ಕುಡಿದು ನಂತರ ಮುಂದಕ್ಕೆ ಪ್ರಯಾಣ ಮಾಡೋಣ ಬಾದೇವಿ. ಬಲ್ಲಿರಪ್ಪ ಬಲ್ಲಿರಿ. ಬನ್ನಿ ಮಕ್ಕಳೇ. ದಾಂತನಾದ ಸೂಲಗನ್ನ ಮರವ ಮರಿದೆ ಕ್ಷಣ, ದಾಂತನಾದ ಸುರುಳಗನ್ನ ಮರವ ಮರಿದೆ ಕ್ಷಣ, ಕಲನು ಎಂದು ಬರಲಿ ಬಂದು ಒಳದಲೆಂದು ಚಲಿಸುವ, ಕಲನು ಎಂದು ಬರಲಿ ಬಂದು ಒಳದಲೆಂದು ಚಲಿಸುವ, ಫಲವು ಸಚ್ಚಿತು ಜಲವು ದಕ್ಕಿತು, ಫಲವು ಸಚ್ಚಿತು ಜಲವು ದಕ್ಕಿತು, ಮರಿಸಿ ರೂಪ ಕರದಿಕೋಪ ಬರದಿ ಪೋತೆ ಕ್ಷಣ, ಮದಾಂಧನಾದ ದುರುಳಗನ ಮಲವು ಮರಿವೆ ನಿಕ್ಷಣ, ಮಲವು ಮರಿವೆ ನಿಕ್ಷಣ, ಮಲವು ಮರಿವೆ ನಿಕ್ಷಣ, ನಿಕ್ಷಣ ನಿಕ್ಷಣ. ಇದೇ ಸಿಂಹರಾಜನು ನನ್ನ ಕಷ್ಟವು ಪರಿಹಾರವಾಯಿತೆಂದು ಭಾವಿಸಿರುವನು. ಈಗ ನನ್ನ ಮಹಿಮೆಯಿಂದ ಒಂದು ವಿನೋದವನ್ನು ಕಲ್ಪಿಸುವೆನು. ನನ್ನ ಮಹಿಮೆಯಿಂದ ಒಂದು ವಟವೃಕ್ಷವನ್ನು ನಿರ್ಮಿಸಿ ಅದಕ್ಕೆ ತಕ್ಕ ಸನ್ನಾಹವನ್ನು ಈಗಲೇ ಮಾಡುವೆನು. ನಾನು ಈಗ ಹೋಗಿ ಪುನಃ ಬರುವೆನು. ನಾನಾದರೂ ಈ ಮಕ್ಕಳನ್ನು ಈ ಘೋರಾರಣ್ಯ ಮಧ್ಯಭಾಗದಲ್ಲಿ ಒತ್ತು ನನಗಾದರೂ ಒಟ್ಟಿಗೆ ಹಲ್ಲವಿಲ್ಲದೆ ಬಹಳ ಆಯಾಸವಾಗಿರುವುದು. ಸ್ವಾಮಿ, ವಿಷವಲ್ಲಾದರೂ ಕುಡಿದು ಪ್ರಾಣವನ್ನು ಬಿಡೋಣವೆಂದರೆ ಈ ಘೋರಾರಣ್ಯ ಮಧ್ಯಭಾಗದಲ್ಲಿ ಈ ಮಕ್ಕಳ ಪಾಡೇನು ಪರಮಾತ್ಮ. ಪ್ರಾಣೇಶ್ವರ, ನನ್ನಲ್ಲಿ ಸ್ವಲ್ಪವೂ ನಡೆಯಲು ತ್ರಾಣವಿಲ್ಲ ಸ್ವಾಮಿ. ನನ್ನನ್ನು ನಡೆಯಲು ತ್ರಾಣವಿಲ್ಲ. ಅಪ್ಪ ಅಲ್ಲಿ ನೋಡು, ಆ ಮರದಲ್ಲಿ ಹಣ್ಣುಗಳಿವೆ, ಅವನ್ನಾದರೂ ಕಿತ್ತು ತಂದು ಕೊಡಪ್ಪ. ಹೌದಲ್ಲವೇ ಮಕ್ಕಳೇ? ದೇವಿ, ಸ್ವಾಮಿ, ನಾವು ಆ ಪುಷ್ಪದಿಂದ ಬಿಟ್ಟಿರುವ ಆ ಮರದಲ್ಲಿ ಹಣ್ಣುಗಳನ್ನು ಕಿತ್ತು ತಂದು ಕೊಡುವೆನು. ಅದುವರೆಗೂ ಈ ಘೋರಾರಣ್ಯ ಮಧ್ಯಭಾಗದಲ್ಲಿ ಈ ವೃಕ್ಷದ ನೆರಳಲ್ಲಿ ಮಕ್ಕಳನ್ನು ಮಲಗಿಸಿಕೊಂಡರು. ಹಾಗೆ ಆಗಲಿ ಸ್ವಾಮಿ. ಇಲ್ಲಿ ಕುಳಿತುಕೊಳ್ಳಿರಿ. ಅಯ್ಯೋ ಮಕ್ಕಳಿರ, ಅಯ್ಯೋ, ಈ ಮಕ್ಕಳ ಪರಿಸ್ಥಿತಿಯನ್ನು ನಾನು ನೋಡಲಾರೆ. ಈಗ ನನ್ನ ಮಹಿಮೆಯಿಂದ ಆ ಫಲಗಳೆಲ್ಲ ವಿಷವಾಗಿ ಹೋಗಲಿ. ಮಕ್ಕಳೇ, ಸಮಾಧಾನ ತಂದುಕೊಡಿ. ಮಕ್ಕಳೇ, ಸಮಾಧಾನ ತಂದು. ದೇವಿ, ನನ್ನ ತಂಗ, ಇದು ಆ ವೃಕ್ಷದಲ್ಲಿ ಹಣ್ಣುಗಳನ್ನು ಕಿತ್ತುಕೊಂಡು ಬಂದಿದ್ದೇನೆ. ಈ ಮಕ್ಕಳೆಲ್ಲರಿಗೂ ಸಮನಾಗಿ ಹಣ್ಣುಗಳನ್ನು ಹಂಚಿಕೊಡು ದೇವಿ. ಹಾಗೆ ಆಗಲಿ ಸ್ವಾಮಿ. ತೆಗೆದುಕೊಳ್ಳಿ ಮಕ್ಕಳೇ. ನನಗೆ ಕೊಡಿ ಅಮ್ಮ, ನನಗೆ ತೆಗೆದುಕೊಳ್ಳಿ. ಕುಳಿತುಕೊಂಡು ಹೊಟ್ಟೆ ತುಂಬ ತಿನ್ನಿ ಮಕ್ಕಳೇ. ಸ್ವಾಮಿ, ಅಯ್ಯೋ ದೇವಿ, ಇದೇನು ಪ್ರಾಣೇಶ್ವರ? ದೇವಿ, ಪ್ರಾಣೇಶ್ವರ, ಈ ಮರದಲ್ಲಿ ಹಣ್ಣುಗಳನ್ನು ಕಿತ್ತುಕೊಂಡು ಈ ಮಕ್ಕಳು ಅಷ್ಟರೊಳಗಾಗಿ ಈ ಮಕ್ಕಳೆಲ್ಲರೂ ಉಸಗ ಬಡಿದು ಹೋದರಲ್ಲ. ಅಯ್ಯೋ ದೇವಿ, ನೀನು ಉಸಗ ಈ ಮಕ್ಕಳ ಮಮತೆಯಿಂದ ಮೃತ್ಯು ಹೊಂದಿದೆಯಾ? ದೇವಿ, ಪ್ರಾಣೇಶ್ವರಿ, ಮನೋಹರಿ, ರಾಜ್ಯವನ್ನು ಕರೆದುಕೊಂಡು ಪರಾಜಿತನಾದ ನಾನು ಹೇಗೋ ಈ ಮಕ್ಕಳ ಮುಖವನ್ನು ನೋಡಿಕೊಂಡು ಕಾಲಹಾರವನ್ನು ಕಲಿತಿದ್ದರಲ್ಲ. ಪ್ರಾಣೇಶ್ವರಿ, ನನಗಿಲ್ಯಾರು ದಿಕ್ಕು? ದೇವಿ, ಮನೋಹರೇ, ಇದು ದೇವೇಲ ಧರ್ಮವೇಲ ದೇವ, ನ್ಯಾಯವೇ ದೇವಾ, ಇದು ಧರ್ಮವೇ ದೇವಾ, ದೇವಾ.
ತಂಪಿಗೆ ನನ್ನ ತಗ್ಗಿಸುತ್ತಲಿದೆ ನ್ಯಾಯವೇ ದೇವಾ ಇದು ಧರ್ಮವೇ ದೇವಾ ರಾಜ್ಯವನ್ನು ಉಳಿಸಿದೆ ಪಟ್ಟಣವನ್ನು ಉಳಿಸಿದೆ ರಾಜ್ಯವನ್ನು ಉಳಿಸಿದೆ ಪಟ್ಟಣವನ್ನು ಉಳಿಸಿದೆ ಘೋರ ಕಾನನದೊಳಗೆ ಸೇರಿಸಿ ಘೋರ ಎಂದೆಯ ಕೊನೆಯಲ್ಲ ಘೋರ ಕಾಲದೊಳಗೆ ಸೇರಿಸಿ ಘೋರ ಎಂದೆಯ ಕೊನೆಯಲ್ಲ ಕಠಿಣ ಶಿಕ್ಷೆಯ ಕೊನೆಯಲ್ಲ ಘೋರ ಕಾನನದೊಳಗೆ ಸೇರಿಸಿ ಘೋರ ಎಂದೆಯ ಕೊನೆಯಲ್ಲ ಕಠಿಣ ಶಿಕ್ಷೆಯ ಕೊನೆಯಲ್ಲ ಇಲ್ದ ಗಂಡವ ಸಹಿಸಲಾರದು ವೇದಗಳು ಇಲ್ದ ಕಷ್ಟವ ಸಹಿಸಲಾರದು ವೇದಗಳು ನ್ಯಾಯವೇ ದೇವಾ ಇದು ಧರ್ಮವೇ ದೇವಾ ನಾನು ಮಾಡಿದ ತಪ್ಪಿಗೆ ನನ್ನ ಸಲ್ಲಿಸುತ್ತದೆ ಏಕೆ ಕಷ್ಟವು ನ್ಯಾಯವೇ ದೇವಾ ಇದು ಧರ್ಮವೇ ದೇವಾ ದೇವಾ ಅಯ್ಯೋ ಗುರುವಪ್ಪ, ರಾಜ್ಯವನ್ನು ಕಳೆದುಕೊಂಡು ಪರಾಜಿತವಾದ ಮೇಲೆ ನಾನು ಈ ಮಕ್ಕಳನ್ನು ನೋಡಿಕೊಂಡು ಕಾಲವನ್ನು ಕಳೆಯುತ್ತಿದ್ದನಲ್ಲ, ಈಗ ಈ ಮಕ್ಕಳು ಸಹ ಮೃತ್ಯು ಹೊಂದಿರುವರಲ್ಲ. ಈ ಮಕ್ಕಳ ಮಮತೆಯಿಂದ ನನ್ನ ಸತಿಯೂ ಕೂಡ ಮೃತ್ಯು ಹೊಂದಿರುವಳಲ್ಲ. ಪರಮಾತ್ಮ ಶನಿರಾಜ, ಇದೆಲ್ಲವೂ ನಿಲ್ಲ ಮಹಿಮೆ ಇಲ್ಲದೆ ಮತ್ತೇನಿಲ್ಲ ಪರಮಾತ್ಮ, ಇದೆಲ್ಲವೂ ನಿನಗೇ ಅರ್ಪಿತವಾಗಲಿ. ಇವರೆಲ್ಲರೂ ನನ್ನ ಪಾಶಕ್ಕೆ ಸಿಕ್ಕಿ ಮೂರ್ಛ ಹೋಗಿರುವರು. ಈಗ ನನ್ನ ಮಹಿಮೆಯಿಂದ ಅವರೆಲ್ಲರಿಗೂ ಎಚ್ಚರವಾಗಲಿ. ಹಾ ದೇವಿ, ನಲ್ಲ ತಿಂಗ ಹೇಳು ದೇವಿ, ಹೇಳು ದೇವಿ. ಮಕ್ಕಳಿರ ಹೇಳಿರಪ್ಪ, ಹೇಳಿರಿ, ಹೇಳಿ ಮಕ್ಕಳೇ, ಹೇಳಿರಿ. ಮಕ್ಕಳೇ, ಅಮ್ಮ ನಾವು ಮುಂದಕ್ಕೆ ನಡೆಯಲಾರೆವಮ್ಮ. ಅಯ್ಯೋ, ಸ್ವಲ್ಪ ಆಹಾರವನ್ನು ಕೊಡಮ್ಮ. ಹಸಿವನ್ನು ಸ್ವಾಮಿ, ನಾನು ನೋಡಲಾರೆನು ಸ್ವಾಮಿ, ಸಹಿಸಲಾರೆನು ಸ್ವಾಮಿ, ಸಹಿಸಲಾರೆನು. ಪ್ರಿಯೆ, ಹಂಸ ತೋಲಿತ ತಲ್ಪದಲ್ಲಿ ಮಲಗಿ ಪ್ರಿಯೆ, ಅಲ್ಲಿ ಯಾವುದೋ ಒಂದು ಪಟ್ಟಣವು ಕಾಣಿಸುತ್ತಿರುವುದು, ಅಲ್ಲಿಗೆ ಹೋಗಿ ಈ ರಾತ್ರಿ ಕಾಲವನ್ನು ಕಳೆದು ಅರುಣೋದಯದ ನಂತರ ಮುಂದಕ್ಕೆ ಪ್ರಯಾಣವನ್ನು ಮಾಡೋಣ ದೇವಿ. ಪ್ರಾಣಕಾಂತ, ಭಿಕ್ಷೆ ಬೇಡಿ ಆದರೂ ನೀವು ಬನ್ನಿ ಸ್ವಾಮಿ. ದೇವಿ, ಅಯ್ಯೋ ಪರಮಾತ್ಮ, ಅಯ್ಯೋ ವಿಜಯ ಸಿಂಹರಾಜರೇ, ಭಾಗ್ಯ ವಿಜಯ ಸಿಂಹರಾಜರೇ, ದೇಶ ಗೋಜಾತಿಗಳನ್ನು ಕಳೆದುಕೊಂಡು ಈ ಘೋರಾರಣ್ಯದಲ್ಲಿ ಮಕ್ಕಳಿಗೆ ಆಹಾರವಿಲ್ಲದೆ ದೇವಿ, ನೀನೇನು ಯೋಚಿಸಬೇಡ ದೇವಿ. ಅದೋ ನೋಡು, ಆ ಮುಂದೆ ಅದ್ಯಾವುದೋ ಪಟ್ಟಣವು ಕಾಣಿಸುತ್ತಿರುವುದು, ಅಲ್ಲಿಗೆ ಹೋಗಿ ಭಿಕ್ಷಾಟನೆಯನ್ನಾದರೂ ಮಾಡಿ ಈ ಮಕ್ಕಳಿಗೆ ಆಹಾರವನ್ನು ತಂದುಕೊಡುವುದು. ಅದುವರೆಗೂ ಸಹ ಈ ವೃಕ್ಷದ ನಡುವಿನಲ್ಲಿ ಮಕ್ಕಳನ್ನು ನೋಡಿಕೊಂಡಿರುವ ದೇವಿ. ಹಾಗೆ ಆಗಲಿ ಸ್ವಾಮಿ, ಬನ್ನಿ ಮಕ್ಕಳೇ. ದೇವರ ಮಕ್ಕಳು
ತಾಯಿ ತಂದೆ ಕಾಸೊಂದಾನೆ ಕಾಸೊಂದಾನೆ ಅಮ್ಮಯ್ಯ ಧರ್ಮಾನೆ ತಾಯಿ ಕಾಸೊಂದಾನೆ ನಾಗಲಾರೆ ಸುಳ್ಳೆಂದು ಹೇಳಲಾರೆ ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ ಕಾಸಿಲ್ಲ ಎನ್ನುವರೆ ನಿಮ್ಮದಾದರೆ ನಮಗೆಲ್ಲ ಆದರೆ ನೀವೇ ನಿಮ್ಮದಾದರೆ ನಮಗೆಲ್ಲ ಆದರೆ ನೀವೇ ದೂರ ಗತಿಲ್ಲ ದೇವರೇ ಓಯ್ಯ ಮಯ್ಯ ಧರ್ಮಾನೆ ತಾಯಿ ತಂದೆ ಕಾಸೊಂದಾನೆ ಶಿವನೇ ಕಾಸೊಂದಾನೆ ಕೋಲಾಲ ಗ್ರಾಮದಲ್ಲೇ ನಮ್ಮ ನಾಡಿನಲ್ಲೇ ಕೋಲಾಲ ಗ್ರಾಮದಲ್ಲೇ ಬಂಗಾರ ಮೇಲೆ ಒಳ್ಳೆ ಹೇಗೆಂದು ಬೇಡಲೇ ಹೇಗೆಂದು ಬೇಡಲೇ ಕೊಡುವಾದ ಬಾಳಲೆ ಕೈ ತುಂಬ ನೀಡಲೇ ಕೊಡುವಾದ ಬಾಳಲೆ ಕೈ ತುಂಬ ನೀಡಲೇ ಸುಖವಾಗಲಿ ಹೋಗಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದಾನೆ ಇಡಿಸಿವದೆ ಕಾಸೊಂದಾನೆ ಇಡಿಸಿವದೆ ಕಳ್ಳನಾಗಲಾರೆ ಸುಳ್ಳೆಂದು ಹೇಳಲಾರೆ ನಾ ಕಳ್ಳನಾಗಲಾರೆ ಸುಳ್ಳೆಂದು ಹೇಳಲಾರೆ ಕೈ ನೀಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ ಕಾಸಿಲ್ಲ ಎನ್ನುವರೆ ನಿಮ್ಮಂತಾದರೆ ನಮಗೆಲ್ಲ ಆದರೆ ನಿಮ್ಮಂತಾದರೆ ನಮಗೆಲ್ಲ ಆದರೆ ನೀವೇ ದೂರಾದರೆ ಗತಿಲ್ಲ ದೇವರೇ ಒಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದಾನೆ ಇಡಿಸಿವದೆ ಕಾಸೊಂದ ನೀಡಿಸಿವದೆ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಅಮ್ಮ ಹಸಿವೆ ಇಡಿ ಕಲ್ಲಪ್ಪ ನೀಡಿ ಪ್ರಾಣವನ್ನುಳಿಸಮ್ಮ ಅಮ್ಮ ಪ್ರಾಣವನ್ನುಳಿಸಮ್ಮ ಅಮ್ಮ ಹಸಿವೆ ಇಡಿಗಲ್ಲ ಬಲಿಗೆ ಪ್ರಾಣವನ್ನುಳಿಸಮ್ಮ ಅಮ್ಮ ಪ್ರಾಣವನ್ನುಳಿಸಮ್ಮ ಮಗಿಲಿಗೋದರೆ ಬೈಯುವನಮ್ಮ ಭಿಕ್ಷೆಯ ಬೇಡಲು ಹೊಡೆಯುವನಮ್ಮ ಮಗಿಲಿಗೋದರೆ ಬೈಯುವನಮ್ಮ ಭಿಕ್ಷೆಯ ಬೇಡಲು ಹೊಡೆಯುವನಮ್ಮ ತಿಳಿದ
ನಾವು ರಾತ್ರಿಯಲ್ಲೇ ಬಂದೆವು ನಾವು ಬೀದಿಯಲ್ಲೇ ಅಲೆದೆವು ನಾವು ರಾತ್ರಿಯಲ್ಲೇ ಬಂದೆವು ಬೀದಿಯಲ್ಲೇ ತಿಳಿದರು ಗಲ್ಲವನೇಳುವುದಿಲ್ಲ ತಿಳಿದರು ಗಲ್ಲವನೇಳುವುದಿಲ್ಲ ವಿಜ್ಞಾನ ಅಮ್ಮ ಅದಿವೆ ಇಡಿಗಲ್ಲವನೇ ಪ್ರಾಣವನುಳಿದಮ್ಮ ಆಗ ಈ ಪುರದ ನಿವಾಸಿಗಳಾದರೂ ನನ್ನ ಮಕ್ಕಳಿಗೆ ಒಂದು ದಿನಕ್ಕೆ ಬೇಕಾಗುವಷ್ಟು ಆಹಾರವನ್ನು ಭಿಕ್ಷೆಯ ಮೂಲಕ ಕೊಟ್ಟಿರುವರು. ಈ ಆಹಾರವನ್ನು ತೆಗೆದುಕೊಂಡು ಹೋಗಿ ನನ್ನ ಮಕ್ಕಳಿಗೆ ಬೇಗನೆ ಕೊಡುವನು. ಆ ದೇವಿ ಮನೋಹರೆ, ಇದೋ ನೋಡು ದೇವಿ, ಈ ರಾಜ ಬೀದಿಗಳಲ್ಲಿ ಭಿಕ್ಷಾಟನೆಯನ್ನು ಮಾಡಿ ಮಕ್ಕಳಿಗೆ ಬೇಕಾಗುವಷ್ಟು ಆಹಾರವನ್ನು ತೆಗೆದುಕೊಂಡು ಬನ್ನಿ ಮಕ್ಕಳೇ, ಬನ್ನಿ. ತೆಗೆದುಕೋ ದೇವಿ. ಈ ಮಕ್ಕಳಿಗೆ ಆಹಾರವನ್ನು ಸಮನಾಗಿ ಹಂಚಿಕೊಡು ದೇವಿ. ತಿನ್ನಿ ಮಕ್ಕಳೇ. ದೇವಿ, ಮಕ್ಕಳಿಗೆ ಆಹಾರವನ್ನು ಕೊಟ್ಟಿದ್ದಾಯಿತು. ಈ ರಾತ್ರಿ ಎಲ್ಲೇ ಪವಳಿಸಿ ಅರುಣೋದಯದ ನಂತರ ಮುಂದಕ್ಕೆ ಪ್ರಯಾಣವನ್ನು ಮಾಡುವುದು. ಹಾಗೆ ಆಗಲಿ ಸ್ವಾಮಿ. ಸತಿಸುತರಮ್ಮಗಳಿಸುತ್ತೆ ಸತಿಸುತರಗಳಿಸುತ್ತೆ ಮತಿಗೆಡುವಂತೆ ಮಾಡುವೆನಿವರ ಅತಿಶಯದಿ ಕಷ್ಟಗಳನ್ನು ಕೊಟ್ಟು ಅತಿಶಯದಿ ಕಷ್ಟವನ್ನು ಕೊಟ್ಟು ಭಂಗ ಮಾಡಲು ಯತ್ನಿಸುವೆನಿವರ ಕೂಳನಾದ ವಿಜಯಸಿಂಹನು ನಲ್ಲ ತಂಗಿಯು ಸತಿ ಸುತರೊಡನೆ ಈ ಪಾಳು ಚಾವಡಿಯಲ್ಲಿ ಮಲಗಿರುವಳು. ನಲ್ಲ ತಂಗಿಯಾದರೂ ತನ್ನ ಮಕ್ಕಳನ್ನು ಮಲಗಿಸಿಕೊಂಡು ಈ ಪಾಳು ಚಾವಡಿಯಲ್ಲಿ ಮಲಗಿರುವಳು. ಈಗ ನಾನು ವಿಜಯಸಿಂಹರಾಜನಲ್ಲಿ ಕ್ರೂರವಾದ ಮನಸ್ಸುಟ್ಟಿಸಿ ತನ್ನ ಪುತ್ರರನ್ನು ಸತಿಯನ್ನು ತೊರೆದು ಹೋಗುವಂತೆ ಮಾಡುವೆನು. ಆ ಕಾರ್ಯವನ್ನು ನಾನು ಈಗಲೇ ಮಾಡುವೆನು. ಪರಮಾತ್ಮ, ದೇವಿ ಮನೋಹರಿ, ಸದಾ ಸತೂಲಿತ ತಲ್ಪದಲ್ಲಿ ಮಲಗಿ ಅನೇಕ ದಾಸರಿಂದ ಉಪಚಾರ ಮಾಡಿಸಿಕೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡುತ್ತಿದ್ದ ಈ ನನ್ನ ಸತಿಸುತ್ತರು ಈ ಘೋರಾರಣ್ಯ ಮಧ್ಯ ಭಾಗದಲ್ಲಿ ಮಲಗುವಂತಾಯಿತೆ. ಪರಮಾತ್ಮ, ಮಲಗುವಂತಾಯಿತೆ. ಈಗ ನನ್ನ ಸತಿಸುತ್ತರು ಮಲಗಿ ನಿದ್ರಿಸುತ್ತಿರುವರು. ಈಗ ಇವರನ್ನು ಈ ಘೋರಾರಣ್ಯ ಮಧ್ಯ ಭಾಗದಲ್ಲಿಯೇ ಬಿಟ್ಟು ಹೋಗಿದ್ದೆ. ಆದರೆ ಹಾಗೆಯಾದರೂ ತನ್ನ ಮಕ್ಕಳನ್ನು ಕರೆದುಕೊಂಡು ತವರು ಮನೆಗಾದ್ರೂ ಹೋಗಿ ಸುಖವಾಗಿರುವಳು. ಇರಲಿ. ಅಯ್ಯೋ ಪರಮಾತ್ಮ, ಈ ಘೋರಾರಣ್ಯ ಮಧ್ಯ ಭಾಗದಲ್ಲಿ ಆದರೂ ಈ ಮಕ್ಕಳನ್ನು ನಾನು ಬಿಟ್ಟಿದ್ದೆ ಹೋದ ಪಕ್ಷದಲ್ಲಿ ಪುನಃ ಬೆಳಿಗ್ಗೆ ಎದ್ದು ಆಹಾರವನ್ನು ಕೇಳಿದರೆ ನಾನು ಎಲ್ಲಿಂದ ತಂದುಕೊಡಲಿ? ವಿಧಿ ಇಲ್ಲ, ಪುನಃ ಭಿಕ್ಷೆಯನ್ನು ಮಾಡುವುದಕ್ಕಾಗುವುದಿಲ್ಲ. ಆದ ಕಾರಣ ಈ ಘೋರಾರಣ್ಯ ಮಧ್ಯ ಭಾಗದಲ್ಲಿ ನನ್ನ ಸತಿಸುತ್ತನ್ನು ಬಿಟ್ಟು ನಾನು ಹೋಗುತ್ತೇನೆ. ಪರಮಾತ್ಮ, ಶನಿರಾಜ ಕಾಗುವಾಗಲ ಪರಮಾತ್ಮ, ಈ ಘೋರಾರಣ್ಯ ಮಧ್ಯ ಭಾಗದಲ್ಲಿ ನನ್ನ ಸತಿಸುತ್ತರನ್ನು ನಾನು ಬಿಟ್ಟು ಹೋದರೆ ಪರರಾಜರಾದರೂ ನನ್ನನ್ನು ಆಡಿಕೊಳ್ಳುವುದಿಲ್ಲವೇ? ಆದರೂ ಇದು ಇಲ್ಲ. ನಾನು ನನ್ನ ಹೆಂಡತಿಯು ಹಿಂದೆ ನಳ ಚಕ್ರವರ್ತಿಯು ತನ್ನ ಹೆಂಡತಿಯು ಹುಟ್ಟಿದ್ದ ಸೀರೆ ಅರ್ಧ ಭಾಗವನ್ನು ಹರಿದು ಸತಿಸುತ್ತರನ್ನು ಘೋರಾರಣ್ಯದಲ್ಲಿ
ಮಧ್ಯಭಾಗದಲ್ಲಿ ಬಿಟ್ಟು ಹೋಗಲಿಲ್ಲವೇ? ಅಂಥವರ ಪಾಡೆ ಆದ ಮೇಲೆ ನನ್ನಂಥವರ ಪಾಡೆ ಇರಲಿ. ಈಗ ನನ್ನ ಸತಿಸೂತರಾದರೂ ಮನೆಗೆ ನಿದ್ರಿಸುತ್ತಿರುವರು. ಈ ನಿಶರಾತ್ರಿ ವೇಳೆಯಲ್ಲಿ ಅವರಿಗೆ ಹೇಳದಂತೆ ನಾನು ನನ್ನ ಸತಿಯನ್ನು ಬಿಟ್ಟು ಹೋಗುತ್ತಿದ್ದೇನೆ. ನನ್ನ ಸತಿಯಳಾದರೂ ಎಚ್ಚರಗೊಂಡರೆ ಬಹಳ ಅನರ್ಥವಾದೀತು. ಈಗಲೇ ನನ್ನ ಸತಿಯನ್ನು ಘೋರಾರಣ್ಯ ಮಧ್ಯಭಾಗದಲ್ಲಿ ಪರಮಾತ್ಮ ನನ್ನ ಸತ್ಯಸೂತ್ರವನ್ನು ಬಿಟ್ಟು ಹೋಗುತ್ತಿದ್ದೇನೆ. ಎಲ್ಲಿ ಹೋದ್ರೆ ಸ್ವಾಮಿ? ಪ್ರಾಣೇಶ್ವರ ಸ್ವಾಮಿ, ಅಯ್ಯೋ ಕಡೆಗೋ ನನ್ನನ್ನು ಬಿಟ್ಟು ಹೋದಿರ ಸ್ವಾಮಿ, ಬಿಟ್ಟು ಹೋದಿರ. ಅಯ್ಯೋ ಪ್ರಾಣೇಶ್ವರ, ಪಾಪಿಯಾದೆನಾ, ಕಡು ಪಾಪಿಯಾದೆನಾ. ಪಾಪಿಯಾದೆನಾ, ಕಡು ಪಾಪಿಯಾದೆನಾ.
ಕಾಂತರ ಕಾಣದೆ ಕಾಣನದೆ ಸ್ವಾಮಿ, ಕಡೆಗೂ ನನ್ನೋರ್ವಳನ್ನೇ ನೀವು ಬಿಟ್ಟು ಹೊರಟೆ ಹೋದಿರ ಸ್ವಾಮಿ, ಬಿಟ್ಟು ಹೊರಟೆ ಹೋದಿರ ಸ್ವಾಮಿ. ಈ ಮಕ್ಕಳನ್ನು ಈ ಕಾಡಿನಲ್ಲಿ ಹೇಗೆ ಸಾಕಲಿ? ಅಯ್ಯೋ ಮಕ್ಕಳೇ, ನಡೆಯಿರಿ, ಮುಂದೆಲ್ಲಿಗಾದರೂ ಹೋಗಿ ನಿಮ್ಮ ತಂದೆಯವರನ್ನು ಹುಡುಕೋಣ. ಬನ್ನಿ ಮಕ್ಕಳೇ, ಬನ್ನಿ. ಆಖ ನನ್ನ ಮಹಿಮೆಯಿಂದ ನಲ್ಲ ತಂಗಿಯಾದರೂ ಪತಿಯನ್ನು ಕಳೆದುಕೊಂಡ ಮೇಲೆ ತನ್ನ ಮಕ್ಕಳಿಗೆ ಆಹಾರವನ್ನು ಕೊಡಲು ಯತ್ನವಿಲ್ಲದೆ ತನ್ನ ಎದೆಯ ಕ್ಷೀರವನ್ನು ಕೊಡುತ್ತಿರುವಳು. ಈಗ ನನ್ನ ಮಹಿಮೆಯಿಂದ ಆ ಎದೆಯ ಕ್ಷೀರವು ಬತ್ತಿ ಹೋಗಲಿ. ಕಾಕವಾಹನ, ಇದೆಂತ ಪರಿಸ್ಥಿತಿಗೆ ನಮ್ಮನ್ನು ತಂದೊಡ್ಡಿದೆ. ಮಕ್ಕಳೇ, ಮರವನ್ನು ಹತ್ತಿ ಹಣ್ಣನ್ನು ಕೀಳಲಾರೆನು. ಇದು ಸ್ವಲ್ಪ ಸಮಯ ನೀವಿಲ್ಲೇ ನಿಲ್ಲಿ, ನಾನೇ ಆ ಹಣ್ಣನ್ನು ತೆಗೆದುಕೊಂಡು ಬರುವೆನು. 7 ಜನರನ್ನು ಮರದ ಮೇಲೆ ಹತ್ತಿಸಮ್ಮ. ನಾವು ಮರದ ಮೇಲೆ ಹತ್ತಿ ಹಣ್ಣನ್ನು ಕಿತ್ತು ತಿನ್ನುತ್ತೇವೆ. ಬೇಡಿ ಮಕ್ಕಳೇ, ಬೇಡಿ, ನಾನೇ ಆ ಹಣ್ಣನ್ನು ಕಿತ್ತು ತರುವೆನು. ಅದುವರೆಗೂ ನೀವು ಇಲ್ಲಿಯೇ ನಿಲ್ಲುವಂತರಾಗಿ. ಈಗ ನನ್ನ ಮಹಿಮೆಯಿಂದ ಆ ಮಾವಿನ ಹಣ್ಣುಗಳು ಏಳೆ ಸರ್ಪವಾಗಿ ಹೋಗಲಿ. ಅಯ್ಯೋ ಮಕ್ಕಳೇ, ನಾ ಈಗೇನು ಮಾಡಲಿ? ನಾನು ಮರದ ನೀಡುತ್ತೀನಿ. ಓ ನಾಗರಾಜ, ಆ ಮಕ್ಕಳನ್ನು ಕೊಲ್ಲದಿರು ತಂದೆ, ಕೊಲ್ಲದಿರು. ರಾಜನಂತೆ ನಾನು ವೇಷ ಧರಿಸುವೆ. ರಾಜನಂತೆ ನಾನು ವೇಷ ಧರಿಸುವೆ. ನೋಡಿರಿ, ನಾ ಮೋಸ ಮಾಡುವೆ, ನಾ ಮೋಸ ಮಾಡುವೆ. ಓಹೋ, ಅಯ್ಯೋ, ಈ ಕಾಡು ಸ್ವಲ್ಪ ಭಕ್ತರವರ ಕಾಡಿನಲ್ಲಿ ಮೃಗಗಳು ಸಹ ಬಹಳತ್ತಿರುವುದು. ಆ ಸರ್ಪವು ಕಚ್ಚಲು ಮಕ್ಕಳನ್ನು ಕಚ್ಚಲು ಹೋಗುತ್ತಿರುವುದು. ಮೊದಲು ಆ ಸರ್ಪವನ್ನು ಓಡಿಸುವೆನು. ಅಯ್ಯೋ ಮಕ್ಕಳಿರಾ, ಮಕ್ಕಳಿರಾ. ಅಯ್ಯ ತಂದೆ. ಅಮ್ಮ, ನೀನು ಯಾರು? ಈ ಬೃಹದಾಕಾರವಾದ ಕಾಡಿನಲ್ಲಿ ಬರಲು ಕಾರಣವೇನು? ಅಯ್ಯ, ನಾನು ವಿಜಯಸಿಂಹ ರೆಡ್ಡಿಯವರ ಧರ್ಮಪತ್ನಿಯು. ಕಾರಣಾಂತರಗಳಿಂದ ರಾಜ್ಯಾದಿ ಸಕಲವನ್ನು ಸೋತು ಕಾಡು ಪಾಲಾದೆವು. ಒಂದು ನಿಶಾರಾತ್ರಿಯಲ್ಲಿ ನನ್ನ ಸ್ವಾಮಿಯು ಅಲ್ಲಿಂದ ಹೊರಟು ಹೋದರು. ಅವರನ್ನು ಹುಡುಕುತ್ತಾ ಹುಡುಕುತ್ತಾ ಈ ಕಾಡಿನ ಮಧ್ಯೆ ಬಂದು ಸಿಲುಕಿದೆವು. ಆ ನಾಗರಾಜನಿಂದ ನನ್ನ ಕುಮಾರನನ್ನು ನೀವು ರಕ್ಷಿಸಿದ್ರಿ. ಅಯ್ಯ ತಂದೆ, ದಾರಿಯನ್ನು ಬಿಟ್ಟರೆ ನಾವು ಮುಂದಕ್ಕೆ ಹೋಗುವಿರಯ್ಯ. ತಂದೆ ಅಂದಿಯಾ? ಬಾಬಾರೆ ಬಾರ ನನ್ನ ಹಿಂದೆ ಹಿಂದೆ, ಬಾಬಾರೆ ಬಾರ ನನ್ನ ಹಿಂದೆ ಹಿಂದೆ, ಮೆಚ್ಚಿ ಬರುವ ಪುರುಷರೆಲ್ಲ ಮುಂದೆ ಮುಂದೆ. ಸುತ್ತು ಹೊಡೆದ ಗಂಡನೋ, ಸುತ್ತು ಹೊಡೆದ ಬಣ್ಣನೋ, ಸುತ್ತು ಹೊಡೆದ ಗಂಡನೋ, ಸುತ್ತು ಹೊಡೆದ ಬಣ್ಣನೋ, ಸುತ್ತು ಹೊಡೆದ ಕೈ ಹಿಡಿದ ಪುಣ್ಣನೋ ಗಂಡನೋ. ಬಾಬಾರೆ 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 ಬಾರೆ ನನ್ನ ಹಿಂದೆ ಹಿಂದೆ, ನನ್ನ ಹಿಂದೆ. ನಿನಗೂ ನಿನ್ನ ಮಕ್ಕಳಿಗೂ ನಾನು ಬಹಳ ಚೆನ್ನಾಗಿ ನೋಡಿಕೊಳ್ಳುವೆನು. ನನ್ನೊಡನೆ ಬಾ. ನಾನು ಬೇಟೆ ಆಡಿ ಮೊಲದ ಮತ್ತು ಜಿಂಕೆ ಆಹಾರವನ್ನು ಕೊಡಿಸುವೆನು. ನನ್ನೊಡನೆ ಬಾ. ಪಾಪಿ, ಈ ರೀತಿ ಮಾತನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಪರಸ್ತ್ರೀಯರನ್ನು ತನ್ನ ಸಹೋದರಿಯಂತೆ, ತನ್ನ ಹೆತ್ತ ತಾಯಿಯಂತೆ ಭಾವಿಸಬೇಕು, ತಿಳಿಯಿತೇನು? ಬಿರ್ಬಿರ್ ಹೋಗೋಣ ಬಾರೆ, ನಮ್ಮನೆಗೆ ನಮ್ಮನೆಗೆ ಬಿರ್ಬಿರ್ ಹೋಗೋಣ ಬಾರೆ.
ನಮ್ಮನೆಗೆ ನಮ್ಮನೆಗೆ ಬಾರೆ ಆಯಾಗಿ ರುಚಿಯ ಇಂಗ್ಲಿಷ ದುನಿಯ ಪರಮಾತ್ಮ ಆಯಾಗಿ ರುಚಿಯ ಇಂಗ್ಲಿಷ ದುನಿಯ ಬಾರೆ ನಮ್ಮನೆಗೆ ನಮ್ಮನೆಗೆ ಬಾರೆ. ಏ ಸುಂದರಿ, ಅಲ್ಲ ನವರಾತ್ರಿನಲ್ಲಿ ಅವ್ನು ಬಿಟ್ಟು ಹೋಗೋನಲ್ಲ, ಅವನ ಬಗ್ಗೆ ಚಿಂತೆ ಮಾಡ್ತಾ ಇದೆಯಲ್ಲ, ಅದನ್ನ ಬಿಟ್ಟು ನನ್ನೊಡನೆ ಬಾ, ನಿನಗೆ ನಿನ್ನ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಳ್ತೀನಿ. ಛೀ ಪಾಪಿ, ಇದೇನು ಈ ರೀತಿ ಮಾತನಾಡುತ್ತಿರುವನಲ್ಲ. ದೂರ್ತ ತರವಲ್ಲ ನಿನಗೆ ಘೋರ ಪಾತಕ, ದೂರ್ತ ತರವಲ್ಲ ನಿನಗೆ ಘೋರ ಪಾತಕ, ದೂರ್ತ ತರವಲ್ಲ ನಿನಗೆ ಘೋರ ಪಾತಕ. ಪರ ಸ್ತ್ರೀಯನ್ನು ಕಡೆಗಾಣಿಸುವೆಯ ಛೀ ಪಾಪಿ, ಪರ ಸ್ತ್ರೀಯರ ಕಡೆಗಾಣಿಸು ದುಷ್ಟನಾದೆಯ ಛೀ ಪಾಪಿ, ದುಷ್ಟನಾದೆಯ ತರವಲ್ಲ ನಿನಗೆ ಘೋರ ಪಾತಕ, ದೂತ ತರವಲ್ಲ ನಿನಗೆ ಘೋರ ಪಾತಕ, ಘೋರ ಪಾತಕ, ಘೋರ ಪಾತಕ. ಛೀ ಪಾಪಿ, ಪತಿವ್ರತೆಯಾದ ನನ್ನನ್ನು ನೀನು ನಿಂದಿಸಿ ಮಾತನಾಡುತ್ತಿರುವೆಯಲ್ಲ. ಇದೋ ನೀನು, ನಾನು ಪತಿವ್ರತೆಯಾಗಿದ್ದರೆ ನೀನು ಈ ಕ್ಷಣವೇ ಮೃತ ಹೊಂದಲಿ. ಉದರವು ಬಾಧಿಸುತ್ತಿರುವುದು, ಬಹಳ ಕಷ್ಟವಾಗುತ್ತಿರುವುದು. ಅಮ್ಮ ಯಾರಮ್ಮ ಆಯ್ತಾನು ಹೀಗೆ ಸತ್ತು ಬಿದ್ದು ಸತ್ತು ಹೋದನು. ಮಕ್ಕಳೇ, ಇತ್ತ ಬನ್ನಿ ಮಕ್ಕಳೇ. ಗುರುವಿನ ಹೆಂಡತಿ, ಸ್ನೇಹಿತನ ಹೆಂಡತಿ, ಪರ ಸ್ತ್ರೀಯರನ್ನು ತನ್ನ ಸಹೋದರಿಯರಂತೆ ಹೆತ್ತ ತಾಯಿಯಂತೆ ಭಾವಿಸಬೇಕು. ಇಲ್ಲವಾದರೆ ಪರ ಸ್ತ್ರೀಯರನ್ನು ಬಯಸಿದವರು ಪರದೇಶಿಗಳಾಗಿ ಸಾಯುವರು ಎಂಬುದಕ್ಕೆ ಈತನಿಗಾದ ಶಿಕ್ಷೆಯೇ ಸಾಕ್ಷಿ. ನಡೆಯಿರಿ ಮಕ್ಕಳೇ, ಒಂದೆಲ್ಲಿಗಾದರೂ ಹೋಗೋಣ, ನಿಮ್ಮ ತಂದೆಯವರನ್ನು ಹುಡುಕೋಣ. ಅಮಾತ್ಯರೇ, ಕ್ಷಮವೇ ನೈ ಸಕಲ ಪ್ರಜೆಗಳು ಅರಸೂತ ನಾವು ಆನಂದವಾಗಿರುವುದೇ. ಕ್ಷಮವೇ ನೈ ಸಕಲ ಪ್ರಜೆಗಳು ಅರಸೂತ ನಾವು ಆನಂದವಾಗಿರುವುದೇ. ಕ್ಷಮವೇ ನೈ ಸಕಲ ಪ್ರಜೆಗಳು. ಅಮಾತ್ಯರೇ, ಸತ್ಯ ಧರ್ಮದಿ ನಾನು ಬಾಳುವೆ, ವಿದ್ಯಾದಿಂದಲೇ ಅತಿ ದೂರ ಉಳಿಯುವೆ. ಸತ್ಯದಿಂದಲೇ ನಾನು ಬಾಳುವೆ, ವಿದ್ಯಾದಿಂದಲೇ ಅತಿ ದೂರ ಉಳಿಯುವೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಅಧರ್ಮಕ್ಕಿಂತ ಹೋಗಲಾರೆನೋ, ಅಧರ್ಮಕ್ಕಿಂತ ಹೋಗಲಾರೆನೋ. ಕ್ಷಮವೇ ನೈ ಸಕಲ ಪ್ರಜೆಗಳು ಅರಸೂತ ನಾವು ಆನಂದವಾಗಿರುವುದೇ. ಕ್ಷಮವೇ ನೈ ಸಕಲ ಪ್ರಜೆಗಳು. ಅಮಾತ್ಯರೇ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ದಯಾನಿರತರಾಗಿ ಶ್ರೀಹರಿಯ ಧ್ಯಾನವನ್ನು ಮಾಡುತ್ತಾ ಸತ್ಯ ಧರ್ಮವನ್ನು ಬಿಡದೆ ಕ್ಷೇಮದಿಂದಿರುವರೇ. ಕುಮಾರ, ನಮ್ಮ ಮಧುರಾ ನಗರದಲ್ಲಿ ಪ್ರಜೆಗಳೆಲ್ಲರೂ ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಿ ಹರಿಯನ್ನು ಧ್ಯಾನಿಸುತ್ತಾ ಕಾಲ ಕಳೆಯುತ್ತಿರುವರು. ಮತ್ತೇನ ಪಣೆ ಕುಮಾರ? ಕಾಪಾಡಬೇಕು. ಬುದ್ಧಿನ ಬಂದೆವು ಬಿದ್ದೇಳುತ್ತೇವು, ಬುದ್ಧಿನ ಬಂದೆವು, ಬುದ್ಧಿನ ಬಂದೆವು ಬಿದ್ದೇಳುತ್ತೇವು, ಬುದ್ಧಿನ ಬಂದೆವು. ನಾವು ಸರಿಯಲ್ಲ ಬುದ್ಧಿಯೆಲ್ಲ ಒತ್ತಿಕೊಂಡು ನಾವು ಸರಿಯಲ್ಲ ಬುದ್ಧಿಯೆಲ್ಲ ಒತ್ತಿಕೊಂಡು ಬುದ್ಧಿಯ ಬಂದೆವು, ಬುದ್ಧಿನ ಬಂದೆವು ಬಿದ್ದೇಳುತ್ತೇವು, ಬುದ್ಧಿನ ಬಂದೆವು. ಅಡ್ಬಿದ್ದೆ ಮಹಾಪ್ರಭು, ಅಡ್ಬಿದ್ದೆ. ಕಾಡು ಪ್ರಾಣಿಗಳ ಹಾವಳಿ ಬಹಳ ಆಗ್ಬಿಟ್ಟಿದೆ. ನಮ್ಮ ಹೊಲದಲ್ಲಿ ಕಡ್ಲಕ್ಕೆ ಹಾಕಿ
ಮ್ಯಾಕುಂದು ಕೆಳಕುಂದು ಎಲ್ಲ ನಾಶ ಮಾಡ್ಬಿಟ್ಟು ಹೋಗ್ಬಿಟ್ಟು ಆ ಕಾಡು ಪ್ರಾಣಿ ಹಂಗೆ ಅವಾಗೆಲ್ಲ ತಟ್ಟನೆ ಬಂದು ಪಟ್ಟನೆ ಓಡಿಸ್ಬೇಕು ಬಿಡಿ. ಎಲೆ ವನಪಾಲಕರೇ, ನಾಳೆ ಹೊರಡೋದಕ್ಕೆ ಸರಿಯಾಗಿ ಮೃಗಬೇಟೆಗೆ ಬರುತ್ತೇನೆ. ನೀವು ನಿಶ್ಚಿಂತರಾಗಿ ಹೊರಡಿ. ಅಮಾತ್ಯರೇ, ಮೃಗಬೇಟೆಗೆ ಸಿದ್ಧರಾಗಿ. ಆಗಬಹುದು. ಬತ್ತಿ ಬುದ್ಧಿ ನಾವು ಬತ್ತಿ ಬುದ್ಧಿ, ಬತ್ತಿ ಬುದ್ಧಿ ನಾವು ಬತ್ತಿ ಬುದ್ಧಿ, ಬತ್ತಿ ಬುದ್ಧಿ ನಾವು ಬತ್ತಿ ಬುದ್ಧಿ. ಇದೇನು ತಂದೆ, ನಮ್ಮನ್ನು ಎಷ್ಟು ಕಷ್ಟಕ್ಕೆ ಗುರಿ ಮಾಡುವೆಯ ತಂದೆ, ಎಷ್ಟು ಕಷ್ಟಕ್ಕೆ ಗುರಿ ಮಾಡುವೆ. ಕಾಕವಾಹನ ಲೋಕಪಾಲನ, ಕಾಕವಾಹನ ಲೋಕಪಾಲನ, ಮೂಕ ಜೀವಿಯಲ್ಲ ನಿನ್ನ ಕಾಟ ಸಹಿಸಲು, ಮೂಕ ಜೀವಿಯಲ್ಲ ನಿನ್ನ ಕಾಟ ಸಹಿಸಲು. ಕಾಕವಾಹನ ಲೋಕಪಾಲನ, ಕಾಕವಾಹನ. ಎಷ್ಟು ದಿವಸ ನಾವು ಇದೇ ರೀತಿ ಅಲೆದಾಡಬೇಕು? ಈ ಮಕ್ಕಳ ಪರಿಸ್ಥಿತಿಯನ್ನು ನೋಡಿದರೆ ನನ್ನ ಹೊಟ್ಟೆ ಕಿತ್ತು ಬರುವುದಲ್ಲ. ಅಯ್ಯೋ. ಅಮಾತ್ಯರೇ, ಹಾ ಮೃಗವನ್ನು ನೋಡಿ ಎಷ್ಟು ಜೋರಾಗಿ ಓಡುತ್ತಿರುವುದು. ಹೌದು, ಜೋರಾಗಿ ಹೋಗುತ್ತೆ. ನೋಡುತ್ತಾ ನಿಂತೆಯ ಮೃಗವನ್ನು, ಅಮಾತ್ಯರೇ, ನೋಡುತ್ತಾ ನೋಡುತ್ತಾ ನಿಂತೆಯ ಮೃಗವನ್ನು, ಜೋಡಿಸಿ ಬಿಲ್ಲಿನಿ ಜೋಡಿಸಿ ಬಿಲ್ಲಿನಿ ಕಾಡದಿ ಕೊಲ್ಲುವೆ, ನೋಡುತ್ತಾ ನೋಡುತ್ತಾ ನಿಂತೆಯ ಮೃಗವನ್ನು. ಅಮಾತ್ಯರೇ, ಹರಣನು ಪೋಪುದು ಮರದೊಳು ಈಗ, ಹರಣನು ಪೋಪುದು ಮರದೊಳು ಈಗ, ಶರಭುಜ ನಮಿಸುತ್ತ ಶರಭುಜ ನಮಿಸುತ್ತ ಬರುವುದು ಈಗ, ನೋಡುತ್ತಾ ನೋಡುತ್ತಾ ನಿಂತಿಯ ಮೃಗವನು. ಅಮಾತ್ಯರೇ, ಕುಮಾರ, ಆ ಕಾಡು ಮೃಗವು ನೋಡಿ ಎಷ್ಟೊಂದು ಜೋರಾಗಿ ಓಡುತ್ತಿರುವುದು. ಕುಮಾರ, ನಾನು ಕೂಡ ಹಿಂಬಾಲಿಸಿಕೊಂಡು ಬರುವೆನು. ಅಮ್ಮ, ಅಲ್ಲಿ ಯಾರೋ ಬರುತ್ತಿರುವರು. ಸ್ವಲ್ಪ ಅನ್ನವನ್ನು ಕೇಳಮ್ಮ. ಮಕ್ಕಳೇ, ಹಸಿವನ್ನು ಅಡಗಿಸಿಕೊಂಡು ಮುಂದಕ್ಕೆ ಹೋಗೋಣ. ಮಕ್ಕಳೇ, ಅವರು ದೊಡ್ಡವರು, ಅವರ ವಿಚಾರವು ನಮಗೆ ಬೇಡ. ನಡೆಯಿರಿ ಮಕ್ಕಳೇ, ಮುಂದೆಲ್ಲಿಗಾದರೂ ಹೋಗೋಣ. ಹೇಗಾದರೂ ಆಗಲಿ ಕೇಳಮ್ಮ. ಅಯ್ಯೋ ಮಕ್ಕಳಿರ, ಹೀಗೇನು ಮಾಡಲಿ? ಹೋಗಲಿ, ಆ ಕುದುರೆ ಬರುವ ಅಡ್ಡಕ್ಕೆ ನೀವು ಮಲಗಿಕೊಳ್ಳಿ. ಕುದುರೆ ಕಾಲಿಗೆ ಸಿಕ್ಕಿ ಸಾಯುವುದಿಲ್ಲ. ಅನ್ನವಿಲ್ಲದೆ ನೀವು ಸಾಯುವುದಿಲ್ಲವೇ? ಅದೇ ರೀತಿ ಕುದುರೆಯ ಕಾಲಿಗೆ ಸಿಕ್ಕಿದರೆ ಸ್ವರ್ಗವು ಪ್ರಾಪ್ತಿಯಾಗುವುದು. ಮಲಗಿಕೊಳ್ಳಿ ಮಕ್ಕಳೇ, ಮಲಗಿಕೊಳ್ಳಿ. ಯಾರ ಮನೆ ನಿಂತೋ ಹೋರಾಟ ನನ್ನದೊಳು, ಓರ್ವಳೆ ನಿಂತಿರಲು ಕಾರಣವೇ ನಮ್ಮ. ಯಾರ ಮನೆ ನಿಂತೋ ಹೋರಾಟ ನನ್ನದೊಳು, ಓರ್ವಳೆ ನಿಂತಿರಲು ಕಾರಣವೇ ನಮ್ಮ. ಜನನಿ ಜನ ಕರ್ಯರೋ ಕರವಿಡಿದ ಪದಿಯರೋ, ಜನನಿ ಜನ ಕರ್ಯರೋ ಕರವಿಡಿದ ಪದಿಯರೋ, ಏಕಾಂಗಿ
ಕಾರಣವೇನಮ್ಮ ಏಕಾಂಗಿಯಾಗಿರಲು ಕಾರಣವೇನಮ್ಮ ಯಾರ ಮನೆ ನಿಂತೋ ಕೋರಗ ನನ್ನದೊಳ್ಳು ಓರ್ವಳೆ ನಿಂತಿರಲು ಕಾರಣವೇನಮ್ಮ ಅಮ್ಮ ನಾರಿಮಣಿ ನೀನು ಯಾರು? ಈ ಮಕ್ಕಳು ಯಾರು? ಈ ಮಕ್ಕಳನ್ನು ದಾರಿಗೆ ಅಡ್ಡಲಾಗಿ ಮಲಗಿಸಲು ಕಾರಣವೇನು? ಇದೇನಿದು? ಈ ಮಕ್ಕಳನ್ನು ಕರೆದುಕೊಳ್ಳಮ್ಮ. ನನ್ನ ವಿಚಾರವನ್ನು ಕೇಳುತ್ತಿರುವರಲ್ಲ, ಅಯ್ಯ ದಯಮಾಡಿ ಈ ನನ್ನ ಮಕ್ಕಳಿಗೆ ಅನ್ನವನ್ನು ಕೊಟ್ಟು ಕಾಪಾಡಯ್ಯ, ಕಾಪಾಡು. ಆಹಾ, ಇದೇನು ಆಶ್ಚರ್ಯ! ಈಕೆಯು ಮಾತನಾಡುವುದನ್ನು ಕೇಳಿದರೆ ಯಾರೋ ರಾಜಶ್ರೀಯಂತೆ ಕಾಣುತ್ತಿರುವುದಲ್ಲ. ಇರಲಿ, ವಿಚಾರಿಸಲಿ. ಅಮ್ಮ, ನಿನ್ನ ಪುರ ಯಾವುದು? ನಿನ್ನ ಅಡದ ತಂದೆ ತಾಯಿಗಳ್ಯಾರು? ಅಯ್ಯ, ನೀನಿಲ್ಲಿಗೆ ಬರಲು ಕಾರಣವೇನಮ್ಮ? ನನ್ನ ತಂದೆ ಹೆಸರು ರಾಮಸಿಂಹ ರೆಡ್ಡಿ ಎಂದು, ನನ್ನ ತಾಯಿ ಹೆಸರು ಸುಶೀಲಾದೇವಿ ಎಂದು. ಏನು ಇದೇನು ಆಶ್ಚರ್ಯ! ಈಕೆಯು ನನ್ನ ತಂದೆ ತಾಯಿಗಳ ಹೆಸರನ್ನು ಹೇಳುತ್ತಿರುವಳಲ್ಲ. ಅಮ್ಮ, ವಿವರಾಗಿ ಹೇಳಮ್ಮ. ಅಯ್ಯೋ, ಹೀಗೇನು ಮಾಡಲಿ ಅಯ್ಯ? ನನ್ನ ಪತಿಯ ಹೆಸರು ವಿಜಯಸಿಂಹನೆಂದು, ಪಾಪಿಯಾದ ನನ್ನನ್ನು ನಲ್ಲ ತಂಗ ಎಂದು ಕರೆಯುವರಯ್ಯ. ನಲ್ಲ ತಂಗ. ತಂಗ, ನಾನಮ್ಮ ನಿಮ್ಮಣ್ಣನ ಮಧುರಾಪುರದ ಅರಸು ರಾಮಸಿಂಹನ ಏಕೈಕ ಪುತ್ರನಮ್ಮ. ನಿನಗೆ ಈ ರೀತಿ ಕಷ್ಟ ಬರಲು ಕಾರಣವೇನಮ್ಮ? ಕಾರಣವೇನು? ಅಣ್ಣ, ನನ್ನ ಪತಿಯು ರಾಜ್ಯಾದಿ ಸಕಲವನ್ನು ಸೋತು ಕಾಡು ಸೇರಿದರು. ಕಾಡಿನ ಮಧ್ಯದಲ್ಲಿ ನನ್ನನ್ನು ಬಿಟ್ಟು ಹೊರಟು ಹೋದರಣ್ಣ. ಅಂದಿನಿಂದ ಇಲ್ಲಿಯವರೆಗೂ ನನ್ನ ಮಕ್ಕಳನ್ನು ಕರೆದುಕೊಂಡು ಹೀಗೆ ಅಲೆದಾಡುತ್ತಿರುವೆ, ನನ್ನ ಅಲೆದಾಡುತ್ತಿರುವೆ. ತಂಗ, ಯಾರಾಡಿಕೊಂಡರೆ ನಮ್ಮ ಸರಿ ಈ ರೀತಿ ವ್ಯತ ಬರಲು ಕಾರಣವೇನಮ್ಮ? ಕಾರಣವೇನು? ರಾಜ್ಯಾದಿ ಸಕಲ ಅಷ್ಟೈಶ್ವರ್ಯವನ್ನು ಸೋತು ಈ ನಿಶಾರಾತ್ರಿಯಲ್ಲಿ ಕಾಡಿನ ಮಧ್ಯೆ ಅಲೆದಾಡುತ್ತಿರುವೆ ಅಣ್ಣ, ಅಲೆದಾಡುತ್ತಿರುವೆ. ತಂಗ, ದುಃಖಿಸಬೇಡಮ್ಮ. ನಿನ್ನನ್ನು ಈ 7 ಜನ ಮಕ್ಕಳನ್ನು ನನ್ನ ಶರೀರದಲ್ಲಿರುವ ರಕ್ತವಿರಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವರಮ್ಮ. ತಂಗ, ನೀನು ಮತ್ತು ಈ ಮಕ್ಕಳನ್ನು ಕರೆದುಕೊಂಡು ಅರಮನೆಗೆ ಹೋಗಮ್ಮ. ಅಣ್ಣ ನನ್ನವನಾದರೂ ಅತ್ತಿಗೆಯು ನನ್ನವಳಲ್ಲ ಎಂಬಂತಾದರೆ ನನ್ನ ಪರಿಸ್ಥಿತಿ ಏನಣ್ಣ? ನನ್ನ ಪರಿಸ್ಥಿತಿ. ತಂಗ, ನನ್ನ ಸತಿಯು ಅಂತವಳಲ್ಲ, ಮಹಾಜ್ಞಾನಿ. ನಿನ್ನನ್ನು ಕಂಡರೆ ಮಮಕಾರದಿಂದ ನೋಡಿಕೊಳ್ಳುವಳು. ಹಾಗೆ ಆಗಲಿ. ಎಲೆ ಸೇವಕರೇ, ಮಕ್ಕಳೇ, ನನ್ನ ತಂಗಿಯನ್ನು ನಡೀರಿ, ಅರಮನೆಗೆ ಕರೆದುಕೊಂಡು ಹೋಗಿ. ಮಾಮನ ಮನೆಗೆ ಹೋಗಿ. ನಾನು ಮೃಗಬೇಟೆಗೆ ಹೋಗ್ಬರ್ತೇನೆ. ನಡೀರಿ ಮಕ್ಕಳೇ. ಅಣ್ಣ, ಹೋಗಿ ಬರಮ್ಮ.